ಸೀತಾರಾಮ್ ಬ್ಯೂಲ್ ಬಗ್ಗೆ ಹೇಳುವುದಾದರೆ ಕನ್ನಡದಲ್ಲಿ ಥ್ರಿಲ್ಲರ್ಗಳ ಹಾವಳಿ ನಡೀತಾ ಇದೆ. ಪರ್ಸನಲ್ ಆಗಿ ಕೂಡ ನಾನು ಕೂಡ ಅದನ್ನು ಬಯಸಿದೆ. ಹಾಗೆ ರೀಸೆಂಟ್ ಆಗಿ ಮೊನ್ನೆ ರಕ್ಕಸಪುರದೋಳು ಎಂಬ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಅದನ್ನು ಕೂಡ ಒಂದು ಹೊಸ ಹೆಸರನ್ನು ತರ್ತಾ ಇದೆ. ನೀವೇನಾದರೂ ರಕ್ಕಸಪುರದೋಳು ನೋಡಿಲ್ಲ ಅಂದ್ರೆ ಹೋಗಿ ನಮ್ಮ ಚಾನಲ್ಗೆ ವಿಸಿಟ್ ಆಗಿ ರಕ್ಕಸಪುರದೋಳು ರಿವ್ಯೂ ನೋಡ್ಬೋದು. ಸೆಕೆಂಡ್ ಕೇಸ್ ಆಫ್ ಸೀತಾರಾಮನ್ ಎಂಬ ಒಂದು ಟ್ರೈಲರ್ ಬಂದಿದೆ. ಇದು ಯಾವಾಗ ರಿಲೀಸ್ ಆಗ್ತಿದೆ ಅಂದ್ರೆ ಫೆಬ್ರವರಿ 20ಕ್ಕೆ ಒಂದು ಸಿನಿಮಾ ಚಿತ್ರ ರಂಗಮಂದಿರದಲ್ಲಿ ಬರ್ತಿದೆ. ಆವಾಗಲೇ ಹೇಳ್ದಂಗೆ ಇದರ ಟ್ರೈಲರ್ ಕೂಡ ಬಿಟ್ಟಿದೆ, ಹೋಗಿ ನೋಡಬಹುದು. ಟ್ರೈಲರ್ ಏನಿದೆ ಅಂದ್ರೆ ಚಿನ್ನಾರಿ ಮುತ್ತ ಹಾಗೂ ವಿಜಯ ರಾಘವೇಂದ್ರ ಮತ್ತು ಸಬ್ ಇನ್ಸ್ಪೆಕ್ಟರ್ ಆಗಿ ಅಬ್ಬರಿಸೋಗಿ ರೆಡಿಯಾಗಿದ್ದಾರೆ. ಈ ಟ್ರೈಲರ್ ನೋಡಿದ್ರೆ ಫುಲ್ ಖತರ್ನಾಕ್ ಆಗಿದೆ ಅಂತ ಅನಿಸ್ತಾ ಇದೆ. ಬಟ್ ಈ ಸಾರಿ ಕೂಡ ಇನ್ನೊಂದು ಹೊಸ ಕೇಸ್ನ ಜೊತೆಯಾಗಿ ಫ್ರಾಂಚೈಸ್ ಹೀಗೆ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬಹುದು ಅನ್ಸುತ್ತೆ. ಇದು ಕೂಡ ನನಗೆ ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ಈ ತರ ಒಂದು ಫ್ರಾಂಚೈಸ್ ಬಿಲ್ಡ್ ಆಗೋದು ತುಂಬಾ ಸ್ಪೆಸಿಫಿಕ್ ಆಗಿರ್ತವೆ. ಆ ಒಂದು ಊರು, ಆ ಒಂದು ಕೇಸು, ಆ ಒಂದು ಊರಿನ ಸುತ್ತಮುತ್ತ ಒಂಥರ ಕನ್ನಡ ಥ್ರಿಲ್ಲರ್ಸ್ ಕೂಡ ಹಾಗೆ ಇರುತ್ತೆ. ಆದರೆ ಆ ಥರ ಪ್ರತಿ ಜನರಲ್ನಲ್ಲೂ ನಮ್ಮದೇ ಆದ ಫ್ರಾಂಚೈಸ್ಗಳು ಇರಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಈ ಒಂದು ಚಿತ್ರದ ಟ್ರೈಲರ್ ಈಗ ರಿಲೀಸ್ ಆಗಿದೆ. ನಾನಂತೂ ಟ್ರೈಲರ್ ನೋಡಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಸೈಕೋ ಥ್ರಿಲ್ಲರ್ ಸೈಕೋ ಅಂತ ಅವರೇ ಹೇಳ್ತಾ ಇದ್ದಾರೆ. ನಾವು ನೋಡಬೇಕಾದ್ರೆ ಹಾಗೆ ಟ್ರೈಲರಲ್ಲಿ ಇನ್ನೂ ಇಂಟ್ರೆಸ್ಟ್ ಪಾರ್ಟ್ ಏನಂದ್ರೆ ಗೋಪಾಲಕೃಷ್ಣ ದೇಶಪಾಂಡೆ ಅವರ ಪಾತ್ರ ಅಂದ್ರೆ ತಪ್ಪಿತಸ್ಥ ಅಥವಾ ಕಿಲ್ಲರ್ ಅಂತ ರೀತಿ ಕಾಣ್ತಾ ಇದ್ದಾರೆ. ಇಲ್ಲಿ ತನಕ ಅವರು ಹೇಳಿದ್ದು ಕೇಳ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಯಾವ ಥರ ನಡೀತಾ ಇದೆ ಅಂತ ಅದನ್ನ ಕಾಣ್ತಾ ಇದೆ. ಆ್ಯಂಡ್ ಇದೇ ಅನ್ನುವಂಥ ಒಂದು ಡೈಲಾಗ್ಗಳು ಈ ಒಂದು ಟ್ರೈಲರಲ್ಲಿ ಲೇಯರ್ಗಳು ಇದಾವೆ ಅಂತ ಅನಿಸ್ತಾ ಇದೆ. ಟ್ರೈಲರ್ ಅನ್ನು ನೋಡಿದ್ರೆ ಮಾತ್ರ ಏನಂದ್ರೆ ಟ್ರೈಲರಲ್ಲಿ ಇವುಗಳು ಇದ್ರೇನೆ ಮಜಾ ಕೊಡುತ್ತೆ. ಕಳ್ಳತನದ ಸರಣಿ ಪ್ರಕರಣಗಳ ಸುತ್ತ ಕಥೆ ಆರಂಭದಲ್ಲಿ ಆಸಕ್ತಿದಾಯಕವಾಗಿದ್ದರೂ ನಂತರದ ಹಂತಗಳಲ್ಲಿ ನಿರೂಪಣೆಯ ವೇಗ ಕಡಿಮೆಯಾಗುತ್ತದೆ. ಚಿತ್ರವು ಥ್ರಿಲ್ಲರ್ ಆಗಲು ಪ್ರಯತ್ನಿಸಿದರೂ ಎಡ್ಜ್ ಆಫ್ ದಿ ಸೀಟ್ ಅನುಭವ ನೀಡುವಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದೆ ಎಂದು ಡಿಸಿಷನ್ ಅಭಿಪ್ರಾಯಪಟ್ಟಿದೆ ಅಂತ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ರಿವ್ಯೂ ಬಂದು ನಿಮ್ಮಲ್ಲಿ ತಲುಪ್ತಾ ಇರುತ್ತೆ.